ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JM ಆನ್ಲೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಲೇಬರ್ ಕಾರ್ಡ್ ಬಸ್ ಪಾಸ್ ಹೊಂದಿರುವಂಥ ಸುಮಾರು ಜನರಿಗೆ ಬಸ್ ನಿರ್ವಾಹಕರು ಅಥವಾ ಕಂಡಕ್ಟರು ಕಿರಿಕಿರಿ ಮಾಡುತ್ತಾ ಇದ್ದಾರೆಂದು ದೂರುಗಳು ಸಾರಿಗೆ ಇಲಾಖೆಗೆ ಹೋಗಿವೆ. ಅದೇ ರೀತಿ ಸಾರಿಗೆ ಇಲಾಖೆಯು ಕಾರ್ಮಿಕರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರುವ ಹಾಗೆ ಕಾರ್ಮಿಕ ಇಲಾಖೆಯು ಫ್ರೀಯಾಗಿ ಬಸ್ ಪಾಸ್ ವಿತರಣೆ ಮಾಡಿದೆ. ಕೆಲವೊಂದು ಬಸ್ಸುಗಳಲ್ಲಿ ಬಸ್ ಪಾಸ್ ಜೊತೆಗೆ ಲೇಬರ್ ಕಾರ್ಡ್ ತೋರಿಸಿ ಎಂದು ಕಂಡಕ್ಟರ್ಗಳು ಹೇಳುತ್ತಾ ಇದ್ದಾರೆ. ಬಸ್ ಪಾಸ್ ಮಾಡಿಸಲು ನಮ್ಮ ಲೇಬರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಹಾಕಿದ ನಂತರವಷ್ಟೇ ಬಸ್ ಪಾಸ್ ಬರುತ್ತದೆ. ಆದಾಗ್ಯೂ ಸಹ ಬಸ್ ಪಾಸ್ ಜೊತೆಗೆ ನಾವು ಏಕೆ ಲೇಬರ್ ಕಾರ್ಡ್ ತೋರಿಸಬೇಕು ಎಂಬ ಪ್ರಶ್ನೆ ಕಾರ್ಮಿಕರದ್ದು. ಆದರೆ ಸಾರಿಗೆ ಇಲಾಖೆಯ ಬಸ್ ಪಾಸ್ಗಳು ಡೂಪ್ಲಿಕೇಟ್ ಆಗಿವೆ. ಆದ್ದರಿಂದ ಬಸ್ ಪಾಸ್ ಜೊತೆಗೆ ಲೇಬರ್ ಕಾರ್ಡ್ ತೋರಿಸಿ ಎಂದು ನಿರ್ವಾಹಕರು ಹೇಳುತ್ತಿದ್ದಾರೆ. ಇವರಿಬ್ಬರ ಅಂದರೆ ಕಾರ್ಮಿಕರ ಹಾಗೂ ನಿರ್ವಾಹಕರ ಎರಡೂ ದೂರುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾರಿಗೆ ಇಲಾಖೆಯು ಒಂದು ಅಧಿಸೂಚನೆಯನ್ನು ಸಾರಿಗೆ ನಿರ್ವಾಹಕರಿಗೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಬಿಡುಗಡೆ ಮಾಡಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಅಧಿಸೂಚನೆಯಲ್ಲಿ ಏನಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ಸಂಚಾರ ಇಲಾಖೆ, ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ವಾಣಿಜ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ವಿಷಯ ಕಟ್ಟಡ ಕಾರ್ಮಿಕರ ಪಾಸುಗಳನ್ನು ಮಾನ್ಯ ಮಾಡುವ ಕುರಿತು. ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳಡಿಯಲ್ಲಿ ರಾಜ್ಯಾದ್ಯಂತ ನೋಂದಣಿಗೊಳಿಸಿರುವ ಕಟ್ಟಡ ಕಾರ್ಮಿಕರುಗಳಲ್ಲಿ ಪ್ರಯಾಣ ಸೌಲಭ್ಯ ಪಡೆಯಲಿಚ್ಛಿಸುವವರಿಗೆ ಸೇವಾ ಸಿಂಧು ಮುಖೇನ ಕರ್ನಾಟಕ ಗ್ರಾಮ ಕೇಂದ್ರಗಳ ಮುಖಾಂತರ ಪಾಸುಗಳ ವಿತರಣೆಯನ್ನು ಕೈಗೊಂಡಿದ್ದು, ಸದರಿ ಯೋಜನೆಯು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಹೊಸದಾಗಿರುವುದರಿಂದ ಹಾಗೂ ಮುದ್ರಣ ಕಾರ್ಯ ಕೈಗೊಳ್ಳುತ್ತಿರುವ ಸಂಸ್ಥೆಯೂ ಸಹ ಈ ಯೋಜನೆಯ ಸಾಧಕ ಬಾಧಕ ಪರಿಶೀಲನೆಯಲ್ಲಿ ಗೊಂದಲಗಳಿಂದಾಗಿ ಹಾಗೂ ಕೆಲವೊಂದು ತಾಂತ್ರಿಕ ತೊಂದರೆಗಳು ಉಂಟಾಗಿ ವಿತರಣೆಯಾದ ಕೆಲವೊಂದು ಪಾಸುಗಳ ಸಂಖ್ಯೆ ಹಾಗೂ ಕಟ್ಟಡ ಕಾರ್ಮಿಕರ ನೋಂದಣಿ ಸಂಖ್ಯೆ ನಮೂದಾಗಿರುವುದಿಲ್ಲವೆಂದು ಈ ಕಚೇರಿಗೆ ಮಾಹಿತಿ ಲಭ್ಯವಾಗಿರುತ್ತದೆ. ಇಂತಹ ಪಾಸುಗಳನ್ನು ಹೊಂದಿರುವ ಕಾರ್ಮಿಕರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣಿಸಲು ಚಾಲನಾ ಸಿಬ್ಬಂದಿಗಳು ಅನುಮತಿಸುತ್ತಿಲ್ಲವೆಂದು ಈ ಕಚೇರಿಗೆ ಮನವಿಗಳು ಅಥವಾ ದೂರುಗಳು ಸಲ್ಲಿಸುತ್ತಿರುವುದು. ಸದರಿ ವಿಷಯವಾಗಿ ಈ ಕೆಳಕಂಡ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಈಗಾಗಲೇ ವಿತರಿಸಿರುವ ಕಟ್ಟಡ ಕಾರ್ಮಿಕರ ಪಾಸುಗಳಲ್ಲಿ ಪಾಸು ಸಂಖ್ಯೆ ಅಥವಾ ನೋಂದಾಯಿತ ಕಾರ್ಮಿಕರ ಸಂಖ್ಯೆ ಇಲ್ಲದೇ ಇದ್ದಲ್ಲಿ ಅಂತಹ ಪಾಸುಗಳನ್ನು ಹೊಂದಿರುವ ಕಾರ್ಮಿಕರು ಕಾರ್ಮಿಕ ಇಲಾಖೆಯಿಂದ ನೀಡಲಾದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಗುರುತಿನ ಚೀಟಿ ಹಾಗೂ ಪಾಸುಗಳಲ್ಲಿ ದಾಖಲಿಸಿದ ಮಾಹಿತಿಯನ್ನು ಪರಿಶೀಲಿಸಿ ಎರಡೂ ಮಾಹಿತಿಯು ತಾಳೆ ಇದ್ದಲ್ಲಿ ಅಂತಹ ಪಾಸುದಾರರಿಗೆ ಸುತ್ತೋಲೆ ನಿಯಮಾವಳಿಯನ್ವಯ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣಕ್ಕೆ ಅನುಮತಿಸುವುದು. ಮೇಲ್ಕಂಡ ವಿಷಯವಾಗಿ ಎಲ್ಲ ಚಾಲನಾ ಸಿಬ್ಬಂದಿಗಳ ಗಮನಕ್ಕೆ ತರುವುದರೊಂದಿಗೆ ಸದರಿ ಪಾಸುಗಳ ಮಾನ್ಯ ಮಾಡಿ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣಕ್ಕೆ ಅನುಮತಿಸುವುದರೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪಾಸು ಹೊಂದಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರ ಮಾಹಿತಿಯನ್ನು ಕಡ್ಡಾಯವಾಗಿ ATMಗಳಲ್ಲಿ ದಾಖಲಿಸುವಂತೆ ಸೂಚಿಸುವುದು ಹಾಗೂ ಈ ಕುರಿತು ಯಾವುದೇ ದೂರು ನ್ಯೂನತೆ ಉಂಟಾಗದ ರೀತಿಯಲ್ಲಿ ಸೂಕ್ತ ಮೇಲ್ವಿಚಾರಣೆ ಕ್ರಮ ಕೈಗೊಳ್ಳಲು ಈ ಮೂಲಕ ಕೋರಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ಸಾರಿಗೆ ಇಲಾಖೆಯು ಕಟ್ಟಡ ಕಾರ್ಮಿಕರಿಗೆ ಹಾಗೂ ಕಟ್ಟಡ ಕಾರ್ಮಿಕರ ಪರವಾಗಿ ಅಧಿಸೂಚನೆಯನ್ನು ತನ್ನ ಸಿಬ್ಬಂದಿ ವರ್ಗಕ್ಕೆ ತಿಳಿಸಿದೆ. ಈ ರೀತಿಯಾಗಿ ಸಾರಿಗೆ ಇಲಾಖೆಯು ಕಾರ್ಮಿಕರಿಗೆ ಸ್ಪಂದಿಸೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.